ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ರೋಚಕ ತಿರುವುಗಳು ದಿನಕ್ಕೆ ಪಡಿತಾನೆ ಇದೆ. ಈ ಪ್ರಕರಣದಲ್ಲಿ ಬಗೆದಷ್ಟು ಹೊಸ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಕೂಡ ಅದ್ಯಾವಾಗ ಸಂತ್ರಸ್ತೆಯ ಮಗ ತನ್ನ ಅಮ್ಮನನ್ನ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂಥ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರಿನಲ್ಲಿ ರೇವಣ್ಣ ಅವರು ಸ್ವತಃ ಆರೋಪಿಯಾಗಿದ್ರು. ಜೊತೆಗೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಇತರರು ಕೂಡ ಸೇರಿಕೊಂಡಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಮೇಲೆ ಯಾವುದೇ FIR ನಲ್ಲಿ ಹೆಸರು ಉಲ್ಲೇಖ ಆಗದೆ ಇದ್ರು ಕೂಡ ಇದರಲ್ಲೂ ಕೂಡ ಆತನ ಪಾತ್ರ ಇದೆ ಅನ್ನೋದು ಸತ್ಯ. ಯಾಕಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಆ ಮಹಿಳೆ ಇದ್ಲು ಅನ್ನುವಂಥ ಕಾರಣಕ್ಕೋಸ್ಕರ ಆಕೆ ಇನ್ನೆಲ್ಲಿ ಸತ್ಯ ಹೇಳ್ತಾಳೆ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತಹ ದೂರನ್ನು ನೀಡಲಾಗಿತ್ತು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿ ರೇವಣ್ಣ ಅವರನ್ನ ಬಂಧಿಸಿ ಜೈಲಿಗೂ ಕೂಡ ಕಳಿಸಲಾಗಿತ್ತು. ಆದರೆ ಈಗ ಹಲವಾರು ದಿನಗಳ ಒಂದು ಸುದೀರ್ಘವಾದಂಥ ಪ್ರಯತ್ನದ ನಂತರ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜಯ ಸಿಕ್ಕಿದೆ, ಜಾಮೀನು ಮಂಜೂರಾಗಿದೆ. ಆದರೆ ಜಾಮೀನು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಕೋರ್ಟ್ ಭಯಂಕರ ಷರತ್ತುಗಳನ್ನೇ ಪ್ರಜ್ವಲ್ ರೇವಣ್ಣ ಅವರ ತಂದೆ HD ರೇವಣ್ಣ ಅವರಿಗೆ ವಿಧಿಸಿದೆ. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದೆ. ಹಾಗೇನೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆ ಅಷ್ಟೇ ಒಂದು ವಿಡಿಯೋ ವೈರಲ್ ಆಯಿತು ನೋಡಿ, ಯಾರ್ದು ಸಂತ್ರಸ್ತ ಮಹಿಳೆಯ ವಿಡಿಯೋ. ಆ ವಿಡಿಯೋ ಏನಾದರೂ ಇಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಅನ್ನುವುದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಈ ಜಾಮೀನು ಮಂಜೂರಾಗುವಂಥ ಸಂದರ್ಭದಲ್ಲಿ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಂಥ ಅಂಶಗಳು ಏನು, ಹಾಗೇನೆ HD ರೇವಣ್ಣನವರಿಗೆ ಹಾಕಿದಂಥ ಕಂಡೀಷನ್ಸ್ಗಳೇನು, ಹಾಗೇನೆ ಇದನ್ನ ಎಲ್ಲ ಜನಪ್ರತಿನಿಧಿಗಳು ಕೂಡ ಒಂದು ಪಾಠವಾಗಿ ಯಾಕೆ ಪರಿಗಣಿಸಬೇಕು ಅನ್ನುವಂತಹ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನದಲ್ಲಿದ್ದಂತಹ HD ರೇವಣ್ಣ ಅವರಿಗೆ, ಮಾಜಿ ಸಚಿವ HD ರೇವಣ್ಣ ಅವರಿಗೆ ಕೋರ್ಟ್ ಕೊನೆಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಸತತ ಪರಿಶ್ರಮ ಅಂದ್ರೆ ನಿರೀಕ್ಷಣಾ ಜಾಮೀನಿನಿಂದ ಹಿಡಿದು ಒಂದು ಜಾಮೀನನ್ನ ಪಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸುದೀರ್ಘವಾದಂತಹ ಹೋರಾಟವನ್ನ ನಡೆಸಿದಂತಹ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಪರವಾದಂತಹ ವಕೀಲರು ಕೊನೆಗೂ ಕೂಡ ಒಂದು ಷರತ್ತುಬದ್ಧವಾದಂತಹ ಜಾಮೀನನ್ನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಸಂತ್ರಸ್ತೆಯನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ವಿಡಿಯೋದಲ್ಲಿ ಇದ್ದಂತಹ ಸಂತ್ರಸ್ತ ಮಹಿಳೆಯನ್ನ ಅಪಹರಿಸಿದ ಪ್ರಕರಣದಲ್ಲಿ ಬಂಧನದಲ್ಲಿದ್ದಂತಹ JDS ಶಾಸಕ HD ರೇವಣ್ಣ ಅವರಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ HD ರೇವಣ್ಣ ಅವರಿಗೆ ಜಾಮೀನು ನೀಡಿ ಆದೇಶವನ್ನು ಹೊರಡಿಸಿದೆ. ಬಟ್ ಅವರು ಬಿಡುಗಡೆ ಆಗೋದು ಮಾತ್ರ ಇವತ್ತು ಅಲ್ಲ. ಹಾಗಾದರೆ ಇಲ್ಲಿ ಕೋರ್ಟ್ನ ಷರತ್ತುಗಳೇನು, ಈ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನ ಮೊದಲಿಗೆ ಸ್ವಲ್ಪ ಹೇಳಿಬಿಡ್ತೇನೆ. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ ಅಂದರೆ ಯಾವಾಗ ಒಂದು ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ಪ್ರಕರಣ ವೈರಲ್ ಆಯಿತು ಅಥವಾ ವಿಡಿಯೋಗಳು ವೈರಲ್ ಆಯಿತು, ಅದಾದಂಥ ಬೆನ್ನಲ್ಲೇ ಸಾಕಷ್ಟು ವಿಚಾರಗಳು ಸಂಚಲನವನ್ನು ಸೃಷ್ಟಿಸಿತ್ತು. ಅದರಲ್ಲೂ ಕೂಡ ಈ ಸಂತ್ರಸ್ತ ಮಹಿಳೆಯರು, ಈ ವಿಡಿಯೋದಲ್ಲಿರುವಂಥ ಸಂತ್ರಸ್ತ ಮಹಿಳೆಯರು ಯಾರ್ಯಾರಿದ್ದಾರೋ ಅವರ ಬಗ್ಗೆನೂ ಕೂಡ ಚರ್ಚೆಗಳು ಶುರುವಾಯಿತು. ಅದಕ್ಕೆ ಪೂರಕವಾಗಿ ಒಂದು ಹಂತದಲ್ಲಿ ಪ್ರಜ್ವಲ್ ರೇವಣ್ಣನವರ ಈ ಪೆನ್ಡ್ರೈವ್ ಅಲ್ಲಿ ಇದ್ದಂತಹ ಅಥವಾ ಈ ವಿಡಿಯೋದಲ್ಲಿ ಇದ್ದಂತಹ ಮಹಿಳೆಯ ಮೇಲೇನೂ ಕೂಡ ಒಂದು ಅನುಮಾನ ಮೂಡಿತು. ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ, ತೋಟದ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಒಂದು FIR ಕೂಡ ದಾಖಲಾಗಿತ್ತು, ದೂರು ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಂತರ ರೇವಣ್ಣನವರನ್ನ 3 ದಿನಗಳ ಕಾಲ ಅವಕಾಶವನ್ನು ನೀಡಿ ಕೊನೆಗೂ ಕೂಡ ಅವರು ಸರೆಂಡರ್ ಆಗದೇ ಇದ್ದಾಗ ಅವರನ್ನ HD ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಮಾಡಲಾಯಿತು. ಅದಾದ ಬಳಿಕ ಅವರನ್ನ 3 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿ ಅದಾದ ಬಳಿಕ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಜೈಲಿಗೆ ಕಳಿಸಿತು. ಇದಾದ ಬಳಿಕ ಜಾಮೀನು ಅರ್ಜಿಯ ವಿಚಾರಣೆ ಪದೇ ನಡೀತಾನೆ ಇತ್ತು. ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗ್ತಾನೆ ಇತ್ತು. ಕೊನೆಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಕೋರ್ಟ್ ಹಲವು ಷರತ್ತುಗಳನ್ನು ವಿಧಿಸಿದೆ. ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿಯ ಬಾಂಡ್ ನೀಡುವಂತೆ ಸೂಚನೆಯನ್ನು ನೀಡಿದೆ. ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಬಾರದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. SIT ತನಿಖೆಗೆ ಸಹಕರಿಸಬೇಕು ಅಂತಲೂ ಕೂಡ ಹೇಳಿ ಮಂಡ್ಯ ಜಿಲ್ಲೆಯ KR ನಗರ ತಾಲೂಕು ಪ್ರವೇಶಿಸುವಂತಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅಲ್ಲದೆ SIT ಬಂಧನದ ಬಳಿಕ HD ರೇವಣ್ಣನವರು ನಿರಂತರವಾಗಿ ಇಂತಹ ಪ್ರಯತ್ನವನ್ನ ಮಾಡ್ಕೊಂಡು ಬಂದರು. ರೇವಣ್ಣ ಪರ ವಕೀಲ CV ನಾಗೇಶ್ ವಾದವನ್ನ ಮಂಡಿಸಿ SIT ಪರವೂ ಕೂಡ ಒಂದು ಸುದೀರ್ಘವಾದಂಥ ವಾದವನ್ನ ಮಂಡಿಸಿದ್ರು ಕೂಡ ಕೊನೆಗೂ ಕೂಡ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಹಾಗೇನೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರು ಕೂಡ ಬಿಡುಗಡೆ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ಸಂಜೆ ಆಗಿರೋ ಕಾರಣಕ್ಕೋಸ್ಕರ ಇವತ್ತು ಅವರಿಗೆ ಬಿಡುಗಡೆ ಮಾಡೋಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಮಂಗಳವಾರ ಜೈಲಾಧಿಕಾರಿಗೆ ಈ ಆದೇಶ ಪತ್ರವನ್ನ, ಜಾಮೀನಿನ ಆದೇಶ ಪ್ರತಿಯನ್ನ ತೆಗೆದುಕೊಂಡು ಹೋಗಿ ಕೊಡಬೇಕಾಗುತ್ತೆ. ಅದನ್ನ ಜೈಲಾಧಿಕಾರಿಗೆ ಕೊಟ್ಟಾಗ ಅವರು ಅಲ್ಲಿನ ಬಿಡುಗಡೆ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಇದಕ್ಕೆ ಸುಮಾರು 2-3 ಗಂಟೆಗಳ ಕಾಲಾವಕಾಶ ಬೇಕೇ ಬೇಕು. ಹಾಗಾಗಿ ಇವತ್ತು ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾಳೆಗೆ ಮುಂದೂಡಿದ್ದಾರೆ. ಹೀಗಾಗಿ ಸೋಮವಾರ ಅವರು ಬಿಡುಗಡೆ ಆಗೋಕೆ ಸಾಧ್ಯವಿಲ್ಲ, ಮಂಗಳವಾರ ಬಿಡುಗಡೆ ಆಗ್ತಾರೆ. ಇನ್ನು ಪ್ರಮುಖವಾಗಿ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ಅಥವಾ ಡೌಟ್ ಇರುವಂಥದ್ದು, ಈ ಸಂತ್ರಸ್ತ ಮಹಿಳೆ ನಿನ್ನೆ ರಿಲೀಸ್ ಆಗಿದ್ದಂಥ ವಿಡಿಯೋ ಏನಾದರೂ ಇಂಪ್ಯಾಕ್ಟ್ ಮಾಡ್ತಾ ಅಂತೇಳಿ. ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಈ ವಿಡಿಯೋ ಮಾಡಿದ್ದಂಥದ್ದು ಯಾವಾಗ ರೇವಣ್ಣ ಅರೆಸ್ಟ್ ಆದರೂ ನೋಡಿ ಅದಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋ. ಹೀಗಾಗಿ ಇದು ಇಲ್ಲಿ ಹೆಚ್ಚು ಇಂಪ್ಯಾಕ್ಟನ್ನು ಮಾಡಲಿಲ್ಲ. ಇಲ್ಲಿ
ಇಂಪ್ಯಾಕ್ಟ್ ಮಾಡಿದಂಥ ಸಂಗತಿಗಳೇ ಬೇರೆ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ರೇವಣ್ಣನವರಿಗೆ ಕಂಡೀಷನ್ನಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಬಟ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ರೀತಿ ಮಹಿಳೆಯರನ್ನು ಅಪಹರಿಸಿ ಈ ಸಂತ್ರಸ್ತೆಯರನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಅನುಮಾನ ಇದ್ರೂ ಕೂಡ ಯಾಕೆ ಬೇಲನ್ನು ಕೊಟ್ಟರು, ಹೇಗೆ ಬೇಲನ್ನು ಕೊಟ್ಟರು ಅನ್ನೋದು ಈಗ ಗಮನಿಸಬೇಕಾಗಿರುವಂಥ ವಿಚಾರ ಮತ್ತು ಪ್ರಶ್ನಿಸಬೇಕಾಗಿರುವಂಥ ವಿಚಾರ. ಹೀಗಾಗಿ ಈಗ ಮುಂದಿನ ಹಂತದ SITಯ ತನಿಖೆ ಮತ್ತು ವಿಚಾರಣೆಗಳು ಹೇಗೆ ನಡೆಯುತ್ತೆ ಮತ್ತು ಇನ್ನೂ ಯಾವ್ಯಾವ ಪ್ರಕರಣಗಳು ಹೊರಗಡೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ರೇವಣ್ಣನವರ ಲಿಂಬೆಹುಳಿ ಕೊನೆಗೂ ಕೂಡ ಅವರ ಕೈ ಹಿಡಿಯುತ್ತಾ, ಅವರ ಅದೃಷ್ಟ, ಭವಿಷ್ಯವಾಣಿ ಎಲ್ಲವೂ ಕೂಡ ಅವರು ನಂಬಿರುವಂಥ ದೇವರು ಪ್ರತಿಯೊಂದು ಕೂಡ ಕೈ ಹಿಡಿಯುತ್ತಾ, ಅಥವಾ ಪಾಪದ ಫಲ ಈಗಾಗಲೇ ತುಂಬಿ ಆಗಿದೆ ಕೂಡ ಒಡಿಲೇಬೇಕು ಅಂತ ಹೇಳ್ಬಿಟ್ಟು ದೇವರು ಮತ್ತು ಅವರು ನಂಬಿರುವಂಥ ಶಕ್ತಿಗಳು ಅವರ ಕೈ ಬಿಡುತ್ತಾ ಕಾದು ನೋಡಬೇಕು. ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.